ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ಬೆಳಿಗ್ಗೆನೇ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಇವತ್ತು ಏನು ಕೆಲಸ ಮಾಡ್ತೀನಿ ನೋಡಿ, ವಿಡಿಯೋ ಶುರು ಮಾಡಿದ ತಕ್ಷಣ ಮೆಹಂದಿ ಹಾಕ್ಕೊತಾ ಇದ್ದೀನಿ ತಲೆಗೆ. ಸ್ವಲ್ಪ ವಿಡಿಯೋ ಶೂಟ್ ಇತ್ತು, ಹಾಗಾಗಿ ಅದನ್ನು ಮುಗಿಸ್ತಾ ಹಾಗೆಯೇ ಗ್ರೇ ಹೇರು ಮತ್ತು ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಆಗಿತ್ತು. ಹಾಗಾಗಿ ಈ ಹೆನ್ನ ಪೌಡರ್ನ ನಾನು ಬಳಸ್ತಾ ಇದ್ದೀನಿ. ಜೋವಿಸ್ ಅವರ ಅರ್ಬಲ್ ಹೆನ್ನ ನ್ಯಾಚುರಲ್ ಹೆನ್ನ ಪೌಡರ್ ಇದು ತುಂಬ ಚೆನ್ನಾಗಿದೆ. ಸೊ ಇದ್ರದ್ದೆಲ್ಲ ಡೀಟೇಲ್ಡಾಗಿ ನಿಮಗೆ ಬೇಕಂದರೆ ನಾನು ಇನ್ಸ್ಟಾ ಪೇಜಲ್ಲಿ ನೋಡಿ ಅವ್ರದ್ದು ಲಿಂಕ್ ಎಲ್ಲ ಕೊಟ್ಟಿದ್ದೀನಿ. ಅಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಲಿಂಕ್ ಅಂತ ಕಾಮೆಂಟ್ ಮಾಡಿದ್ರೆ ಅದು ಡೈರೆಕ್ಟ್ ಪ್ರಾಡಕ್ಟ್ ಲಿಂಕ್ ಬರುತ್ತೆ ನಿಮ್ಮ ಇದು ಯಾವುದು ಪರ್ಸ್ನಲ್ ಡಿ ಎಮ್ಗೆ ಬರುತ್ತೆ. ಸೊ ಹಂಗಾಗಿ ನಿಮ್ಗೆ ಏನಾದರೂ ಬೇಕಂದ್ರೆ ಒಂದು ವೇಳೆ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಹೇರ್ ಗ್ರೋತ್ ಆಗುತ್ತೆ ಮತ್ತು ಹೇರು ಸ್ಮೂತ್ನಿಂಗ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಹೋಗುತ್ತೆ ಮತ್ತು ಗ್ರೇ ಹೇರ್ ಇದ್ದರೆ ಅದು ಫುಲ್ ಕವರ್ ಆಗಿ ಒಂಥರ ರೆಡ್ಡಿಶ್ ಕಲರ್ ಟೈಪ್ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಆಲ್ಮೋಸ್ಟ್ ಎಲ್ಲನೂ ಹೆನ್ನ ಪೌಡರ್ಸೇ ಯೂಸ್ ಮಾಡೋದು. ನನಗೆ ಅದು ಬ್ಲ್ಯಾಕು ಈ ಥರ ಹೇರು ನನಗೆ ಇಷ್ಟ ಆಗಲ್ಲ. ಬರ್ಗಂಡಿ ಆರ್ ರೆಡ್ ಮೆಹಂದಿ ಆದರೆ ನನಗೆ ತುಂಬ ಇಷ್ಟ. ನಾನು ಅದನ್ನೇ ಟ್ರೈ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಇದು ತುಂಬ ಚೆನ್ನಾಗಿದೆ, ಕಲರು ತುಂಬ ನ್ಯಾಚುರಲ್ ಕಲರ್ ಥರ ಕಾಣುತ್ತೆ. ಹಾಗಾಗಿ ನಿಮಗೂ ಬೇಕಂದರೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಅದರಲ್ಲಿ ಡೈರೆಕ್ಟ್ ನಿಮಗೆ ಲಿಂಕೇ ಬರುತ್ತೆ, ನೀವು ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನಾನು ನೋಡಿ ನನ್ನ ಕಷ್ಟ ಅಂತೂ ಈ ಮೆಹಂದಿ ಅಪ್ಲೈ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ ನಾನು. ಸೊ ಹಿಂಗೆ ಲೇಡೀಸ್ ಆದರೆ ಹಿಂಗೆ, ಅದೇ ಗಂಡು ಮಕ್ಳಿಗಾದರೆ ಆರಾಮಾಗಿ ಹಚ್ಬೋದು ಮೆಹಂದಿನ. ಸೊ ನಾನು ಅದಕ್ಕೆ ಆಲ್ಮೋಸ್ಟ್ ಎಲ್ಲ ನಾನು ವಿಜಿ ಸಲೂನ್ಗೆ ಹೋಗ್ತಾ ಇರ್ತೀನಿ, ಅದೇ ಏಂಜಲ್ ಬ್ಯೂಟಿ ಸಲೂನ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇರ್ತೀನಿ. ಮೆಹಂದಿ ಏನಾದರೂ ಅಪ್ಲೈ ಮಾಡಿಸ್ಬೇಕಂದ್ರೆ ಮತ್ತು ಹ್ಯಾಂಡ್ ವ್ಯಾಕ್ಸ್ ಮಾಡಿಸ್ಬೇಕಂದ್ರೂ, ಸೊ ಐಬ್ರೋ ಏನಾದರೂ ಫೇಶಿಯಲ್ಸು ಈ ಥರ ಅಕೇಶನ್ಸು ಇದ್ದಾಗ ಸೊ ಅಲ್ಲೇ ಹೋಗ್ತಾ ಇರ್ತೀನಿ ನಾನು. ಆಲ್ಮೋಸ್ಟ್ 90% ತುಂಬ ಚೆನ್ನಾಗಿ ಮಾಡ್ಕೊಡ್ತಾಳೆ ನೋಡಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಏಂಜಲ್ ಬ್ಯೂಟಿ ಸಲೂನ್ಗೆ ಹೋಗ್ಬೋದು. ತುಂಬ ಕಡಿಮೆ ಪ್ರೈಸಲ್ಲೇ ಎಲ್ಲ ಸರ್ವಿಸ್ನ ಮಾಡಿಕೊಡ್ತಾಳೆ ಮತ್ತು ಆಫರ್ಸ್ ಎಲ್ಲ ತುಂಬ ಬಿಡ್ತಾ ಇರ್ತಾಳೆ ಅವಳು. ಅಲ್ಲಿ ನೀವು ಫಾಲೋ ಮಾಡ್ಕೊಂಡ್ರೆ ಅವಳು ಆಫರ್ ಏನೇನು ಬಿಡ್ತಾಳೆ ಅನ್ನೋದು ನಿಮ್ಗೆ ಮುಂಚೆನೇ ಗೊತ್ತಾಗುತ್ತಲ್ಲ, ನೀವು ಸರ್ವಿಸ್ನ ತಗೋಬೋದು. ತುಂಬ ಚೆನ್ನಾಗಿ ಆಫರ್ಸ್ ಕೊಡ್ತಾ ಇರ್ತಾಳೆ ಮತ್ತು ಫ್ರೀ ಕ್ಲಾಸಸ್ ಎಲ್ಲ ಮಾಡ್ತಾ ಇರ್ತಾಳೆ ಸ್ವಲ್ಪ ಟೈಮ್ಸಲ್ಲಿ. ಅಂಥದ್ದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಅವಳ ಪೇಜ್ನ ಫಾಲೋ ಮಾಡ್ಕೊಳ್ರಿ ಆರಾಮಾಗಿ. ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅವ್ರದ್ದು. ಹಾಗೆ ಮೊನ್ನೆ ತಂದಿರುವಂಥ ದಿನಸಿ ಐಟಮ್ ಎಲ್ಲನೂ ನಾನು ಹಂಗೆ ಚೀಲದಲ್ಲೇ ಇಟ್ಟಿದ್ದೆ. ಹಾಗೆ ಮೊನ್ನೆ ತುಮಕೂರು ಹೋದಾಗ ಫ್ರೂಟ್ಸ್ ಎಲ್ಲ ತಂದಿದ್ದೆ, ಅದನ್ನು ತೊಗೊಂಡು ಈಗ ಒಂದು ಬಾಸ್ಕೆಟ್ಗೆಲ್ಲ ಇಡ್ತಾ ಇದ್ದೀನಿ. ಇನ್ನು ಇದು ತಂದಿರೋ ದಿನಸಿ ಐಟಮ್ಸ್ ಎಲ್ಲ ನೀಟಾಗಿ ಈ ರೀತಿ ಆರ್ಗನೈಸೇಷನ್ ಮಾಡ್ಕೊಳ್ಳೋಣ ಅಂತಂದು ಆ ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಇನ್ನೊಂದು ಬಾಕ್ಸು ತೊಳಿಬೇಕು. ಇದೊಂದು ಮೊನ್ನೆ ತೊಳೆದಿದ್ದೆ, ಹಾಗಾಗಿ ಅದಕ್ಕೆ ಹಾಕಿಟ್ಕೊತಾ ಇದ್ದೀನಿ. ಉಳುಕಿ ಆಗಿರೋದು ಆ ಬಾಕ್ಸು ನಾಳೆ ತೊಳೆದುಬಿಟ್ಟು ಅದಕ್ಕೂ ಎಲ್ಲ ಜೋಡಿಸಿ ಇಟ್ಕೊಬಿಟ್ರೆ ಅದು ರಿಸ್ಕ್ ತಪ್ಪುತ್ತೆ. ಏನಾದರೂ ಬೇಕಂದಾಗ ಈ ಬಾಕ್ಸ್ ತೆಗೆದು ನೋಡಿದ್ರೆ ಏನು ಬೇಕೋ ಅದು ಸಿಗುತ್ತೆ. ಇನ್ನೂ ಬಳಸ್ಕೊಂಡಿಲ್ಲ, ಬಳಸ್ಕೊಂಡಿದ್ದಾದಮೇಲೆ ಒಂದೊಂದು ಏನು ತೊಗೊಂಡು ಬಳಸ್ಕೊತೀನೋ ಅದು ಚಿಕ್ಕ ಚಿಕ್ಕ ಬಾಕ್ಸ್ಗಳೆಲ್ಲ ಇದ್ದಾವೆ, ಅದರಲ್ಲೇ ಹಾಕಿಟ್ಕೊತೀನಿ. ಬಳಸ್ಕೊಳ್ಳೋವರೆಗೂ ಎಲ್ಲ ಐಟಮ್ಸ್ ಈ ಬಾಕ್ಸಲ್ಲಿ ತುಂಬಿಟ್ಕೊಳ್ಳೋಣ ಅಂತ ತುಂಬಿಡ್ತಾ ಇದ್ದೀನಿ. ಇವನ್ನ ಸುಮಾರು ಅಂದರೆ ಒಂದು 8-10 ವರ್ಷ ಆಯ್ತು ಈ ಬಾಕ್ಸ್ಗಳು ತಗೊಂಡು. ಇದು ಫೈಬರ್ದು, ತುಂಬ ಚೆನ್ನಾಗಿದೆ ಬಾಕ್ಸಸ್ ಎರಡೂ ಅಷ್ಟೇ. ನಾನು ಏನಾದರೂ ಈ ರೀತಿ ಹಾಕಿಡೋದಕ್ಕೆ ಬರುತ್ತೆ ಅಂತಂದರೆ ತೊಗೊಂಡಿದ್ದು, ಆದರೆ ಈ ಥರ ನಾವು ದಿನಸಿ ಐಟಮ್ ಹಾಕಿಡೋದಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ತುಂಬ ಚೆನ್ನಾಗಿದೆ, ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇರುತ್ತೆ ಈಚೆ ಕಡೆ ನೋಡೋದಕ್ಕೆ. ಹಂಗೆ ಒಂದ್ರಲ್ಲಿ ಹಾಕಿಟ್ರೆ ನಮಗೂ ಬೇಗ ಸಿಗುತ್ತೆ ಏನು ಐಟಮ್ ಎಲ್ಲಿದೆ ಅಂತಂದು ಹೇಳ್ಬಿಟ್ಟು. ಹಾಗಾಗಿ ಅದರಲ್ಲಿ ಹಾಕಿಡ್ತಾ ಇದ್ದೀನಿ. ಮೊನ್ನೆ ತುಪ್ಪನೂ ತಂದೆ, ಒಂದು ಸ್ವಲ್ಪ ಇದೆ ಇನ್ನಷ್ಟೇ. ನಾನು ರೆಗ್ಯುಲರ್ಲಿ ಬಳಸ್ತಾ ಇರ್ತೀನಿ ತುಪ್ಪನ, ಅಂದರೆ ಅಡುಗೆ ಜೊತೆ ಅಂದರೆ ಊಟದ ಜೊತೆ, ಮತ್ತು ಚಪಾತಿ ಮಾಡಿದ್ರೆ, ಉಪ್ಪಿಟ್ಟು ಮಾಡಿದ್ರೆ, ಮತ್ತು ಮಸ್ಸೊಪ್ಪು ಮತ್ತು ಆಂಧ್ರ ಪಪ್ಪು ಮಾಡ್ತಾರಲ್ಲ ಆ ಥರ, ಈ ಥರ ಸಾಂಬಾರುಗಳಿಗೆಲ್ಲ ನಾನು ಕಂಪಲ್ಸರಿ ತುಪ್ಪ ಇಲ್ದಿದ್ದು ನನಗೆ ಇಷ್ಟ ಆಗಲ್ಲ. ತುಪ್ಪ ಹಾಕ್ಕೊಂಡೇ ತಿನ್ನೋದು. ಅದಕ್ಕೆ ಇನ್ನು ಡೈಲಿ ಬಳಸಿದ್ರೆ ಇನ್ನು ಎಷ್ಟಿರುತ್ತೆ, ಅರ್ಧ kg ತೊಗೊಂಡಿದ್ದೆ, ಅದನ್ನು ಇನ್ನೊಂದು ಚೂರು ಇದೆ ಅಷ್ಟೇ. ಅದಕ್ಕೆ ಮೊನ್ನೆ ಅದನ್ನು ತೊಗೊಂಡು ಬಂದೆ. ಅದು ಕಂಪ್ಲೀಟ್ ಆದಮೇಲೆ ನೀಟಾಗಿ ಇನ್ನೊಂದು ಸಾರಿ ಅದು ಡಬ್ಬಿಯೆಲ್ಲ ನೀಟಾಗಿ ತೊಳೆದುಬಿಟ್ಟು ನೆಕ್ಸ್ಟ್ ಹಾಕೋಣ ಹೊಸ ತುಪ್ಪ ಅಂತ ಹೇಳ್ಬಿಟ್ಟು ಇದು ನಾನು ಬಾಕ್ಸಲ್ಲೇ ಎತ್ತಿಡ್ತಾಯಿದ್ದೀನಿ. ಒಂದು ಸ್ವಲ್ಪ ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿನೂ ತಂದೆ. ನಾನು ಅಡುಗೆಗೆ ಆಲ್ಮೋಸ್ಟ್ ಇದನ್ನೇ ಬಳಸೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಯೂಟ್ಯೂಬು ಇನ್ಸ್ಟಾಗ್ರಾಮು ಅಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ತುಂಬ ಚೆನ್ನಾಗಿ ಅಡುಗೆಗಳೆಲ್ಲ ಮಾಡ್ತಾಯಿದ್ದೆ ಮನೆಯಲ್ಲಿ. ಎನಿ ಟೈಮು ಅಂದರೆ ಮಾಡಿರೋ ಅಂಥ ಅಡುಗೆನೇ ರಿಪೀಟ್ ಮಾಡ್ತಾ ಇರಲಿಲ್ಲ, ಏನಾದರೂ ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ದೆ. ನಮ್ಮ ಮನೆಯವರೆಲ್ಲ ಹೊಸ್ದಾಗಿ ಮಾಡ್ತೀಯ, ತುಂಬ ಚೆನ್ನಾಗಿರುತ್ತೆ ಅಡುಗೆ ಅಂತಂದು ಹೇಳ್ಬಿಟ್ಟು ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ನಾನು ಯಾವಾಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಂತ ಬಂದೋ ಸೊ ಅದರಲ್ಲೇ ನಾನು ಆಲ್ಮೋಸ್ಟು ಟೈಮ್ನ ಸ್ಪೆಂಡ್ ಮಾಡಬೇಕಾಗ್ತಾಯಿದೆ. ಅದಕ್ಕೋಸ್ಕರ ಮನೆಯಲ್ಲಿ ಅಡುಗೆಗೆ ಮಕ್ಳಿಗೆ ಇಷ್ಟವಾಗಿರೋಂಥ ಅಡುಗೆಗಳು ಸಮೇತ ಮಾಡಿಡ್ತಾ ಇರಲಿಲ್ಲ. ಈ ನಡುವೆ ಸೊ ನನಗೆ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ, ಆ ಟೈಮ್ಗೆ ಏನು ಬೇಕೋ ಅದು ಮಾಡ್ಕೊಂಡು ತಿನ್ನಬೇಕು, ಮಾಡಿಡಬೇಕು ಅಂತ ಡಿಸೈಡ್ ಆಗಿ ಸುಮಾರು ಅಂದರೆ ಒಂದು 15-20 ಡೇಸ್ ಆಯಿತು. ಈಗ ನನ್ನ ಲೈಫ್ ಸ್ಟೈಲ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ 5 ಗಂಟೆಗೆ ಎದ್ದರೆ ಹಾಫ್ ಆನ್ ಅವರ್ 1 ಅವರ್ ವರ್ಕೌಟ್ಸ್ ಎಲ್ಲ ಮಾಡ್ಕೊಂಡು ಸಿಂಪಲಾಗಿ ಆಮೇಲೆ ನನ್ನ ಮನೆ ಕೆಲಸಗಳೆಲ್ಲ ಶುರು ಮಾಡ್ಕೊಬಿಡ್ತೀನಿ. ಬೇಗ ಎಲ್ಲ ಮಾಡಿ 9 ಗಂಟೆ ಅಷ್ಟರಲ್ಲಿ ಟಿಫನ್ ಅಡುಗೆ ಎಲ್ಲ ಮಾಡೋದು ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು
10 ಗಂಟೆ ಅಷ್ಟರಲ್ಲಿ ನಾನು ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ 10 ಗಂಟೆಯಿಂದ 3-3:30ವರೆಗೂ ವರ್ಕ್ ಮಾಡ್ತೀನಿ, ವೀಡಿಯೋಸ್ ವರ್ಕು. ಸೊ ಇದು ನನ್ನ ಡೈಲಿ ರೊಟೀನ್ ಆಗಿದೆ ಈಗ. ಅದಕ್ಕೆ ಸುಮ್ಮನೆ ಆ ಟೈಮಿಂಗ್ಸ್ಗೆ ನಾವು ಸುಮ್ಮನೆ ವೀಡಿಯೋ ಅದು ಇದು ಟೆನ್ಷನ್ ಅಂತ ಕೂತ್ಕೊಂಡ್ರೆ ಆಗಲ್ಲ. ಯಾವ ಟೈಮ್ಗೆ ಏನು ತಿನ್ನಬೇಕೋ, ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ಮುಂಚೆನೇ ನಾನು ಒಂದೊಂಥರ ಕ್ಯಾಲೆಂಡರ್ ಥರ ಎಲ್ಲನೂ ಫಿಕ್ಸ್ ಮಾಡ್ಕೊಂಡು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡು ಇವತ್ತಿನ ದಿನ ಇಂಥ ಟಿಫನ್ನೇ, ಇವತ್ತಿನ ದಿನ ಇಂಥ ಕೆಲಸನೇ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಹಂಗಾಗಿ ಅದೇ ರೀತಿ ಫಾಲೋ ಮಾಡ್ತಾ ಹೋಗ್ತಾಯಿದ್ದೀನಿ. ಈಗ ಒಂಥರ ಚೆನ್ನಾಗಿದೆ. ಸೊ ಮುಂಚೆಗಿಂತಲೂ ಈಗಲೇ ಚೆನ್ನಾಗಿದೆ. ಸ್ವಲ್ಪ ವರ್ಕ್ ಜಾಸ್ತಿ ಆದರೂ ಪರವಾಗಿಲ್ಲ, ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ. ಇಲ್ಲಾಂದರೆ ಅದು ನಾವು ಎಲ್ಲೇದಲ್ಲೇ ಬಿಟ್ಕೊಂಡು ಕೆಲಸಗಳೆಲ್ಲನೂ ನಾವೇನೋ ಒಂದು ವರ್ಕ್ ಮಾಡ್ತಾಯಿದ್ರೆ ಅದು ಮನಸ್ಸಿಗೂ ಅಷ್ಟು ಖುಷಿ ಕೊಡಲ್ಲ, ನೆಮ್ಮದಿ ಕೊಡಲ್ಲ. ಹಾಗಾಗಿ ದೇವ್ರ ಪೂಜೆ ಯಾವಾರ ಮಾಡಬೇಕು, ಸೊ ಯಾವ್ಯಾವ ಪೂಜೆ ಯಾವಾಗ, ಯಾವ ಕೆಲಸ ಯಾವಾಗ, ಯಾವ ಟಿಫನ್ ಯಾವಾಗ ಅಂತ ಒಂದು ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ಹಂಗಾಗಿ ಈಗ ಅದೇ ರೀತಿಯೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನು ಅದು ವಿಳ್ಯದಲ್ಲೇ ತೊಗೊಂಡಿದ್ನಲ್ಲ ಎದುರುಗಡೆ ಮನೆ ತಾತ ಹತ್ರ ಕಳ್ಸೋಕ್ಕೆ ಅಂತಂದು ಹೇಳ್ಬಿಟ್ಟು ಅದನ್ನ ಇಲ್ಲೇ ಇಟ್ಬಿಟ್ಟಿದ್ದೀನಿ ಮರೆತು. ಅದಕ್ಕೆ ಫ್ರಿಡ್ಜ್ ಒಳಗೆ ಎತ್ತಿಡ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನ ಬರುತ್ತೆ ಇಟ್ಕೊಂಡ್ರೆ, ಆ ರೀತಿ ಕಳ್ಸೋಕ್ಕೆಲ್ಲ ಇಡ್ಬೋದು. ಹಾಗೆ ನಾನು ಡ್ರ್ಯಾಗನ್ ಫ್ರೂಟ್ಸ್ ತಂದಿದ್ನಲ್ಲ, ಇದಂತೂ ನನ್ನ ಮಕ್ಕಳು ತಿನ್ನಲ್ಲ, ನಮ್ಮ ಮನೆಯವರು ಅಷ್ಟಕ್ಕಷ್ಟೇ. ನಾನು ಸ್ವಲ್ಪ ಚೆನ್ನಾಗಿ ತಿಂತೀನಿ. ನಮ್ಮ ಮನೆಯವ್ರು ಹೆಂಗೆ ಅಂದರೆ ಸ್ವಲ್ಪ ಒಳ್ಳೆಯದು, ಇದು ಹೆಲ್ತ್ಗೆ ಒಳ್ಳೇದು ಅಂದರೆ ಅದೆಷ್ಟೇ ಕಹಿಯಾಗಿರಲಿ, ಎಷ್ಟೇ ಚೆನ್ನಾಗಿಲ್ಲದೆ ಇರಲಿ ತಿಂತಾರೆ. ಮಕ್ಳು ಹಂಗಲ್ಲ, ಅವ್ರು ಕೊಟ್ಟರು ತಿನ್ನಲ್ಲ, ಅದು ಅಭ್ಯಾಸ ಇಲ್ಲ ಮುಂಚೆಯಿಂದಲೂ. ತಿನ್ನರೋ ಅಂದರೆ ಇದು ತಿನ್ನಲ್ಲ, ಕಿವಿ ಹಣ್ಣು ತಿನ್ನಲ್ಲ. ಮುಂಚೆ ನನ್ನ ಮಕ್ಳಿಗೆ ಇಬ್ಬರಿಗೆ ಒಂದೇ ಸರಿ ಡೆಂಗ್ಯೂ ಆಗಿತ್ತು. ಸೊ ಅವಾಗ ಅಷ್ಟೇ ಕಿವಿ ಹಣ್ಣು ತಿನ್ನಿಸ್ಬೇಕು ಅಂದರೆ ಏನೇ ಅರಸಾಹಸ ಪಟ್ಟರು ತಿಂತಾ ಇರಲಿಲ್ಲ. ಅವಾಗಿನ್ನೂ ಚಿಕ್ಕ ಚಿಕ್ಕ ಮಕ್ಳವರು, ಎಷ್ಟು ನಾವು ಇದು ಮಾಡಿದ್ರು ತಿಂತಾ ಇರಲಿಲ್ಲ. ಸೊ ಹಂಗಾಗಿ ಅವಾಗಿಂದ ಏನು ಅಭ್ಯಾಸ ಮಾಡಿಸಿದ್ರು ಅವ್ರು ಕಲೀಲಿಲ್ಲ, ಇದನ್ನು ತಿನ್ನಲ್ಲ. ಈಗ ನಾನು, ನನ್ನ ಅಳಿಯ ಮತ್ತು ನಮ್ಮ ಮನೆಯವರಾದರೂ ತಿನ್ನೋಣ. ನನ್ನ ಅಳಿಯ ಏನಾದರೂ ಕೊಟ್ಟರೆ ಒಂದು ಪೀಸ್ ಅಷ್ಟು ತಿಂತಾನೆ. ಸೊ ಹಂಗಾಗಿ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಮನುಷ್ಯರು ಅಷ್ಟೇ ಅಲ್ವಾ, ಯಾವುದು ಚೆನ್ನಾಗಿದೆ, ಯಾವುದು ಒಳ್ಳೆಯದು ಅನ್ನೋದು ಅದ್ರ ಮೇಲೆ ಫೋಕಸ್ ಮಾಡಲ್ಲ. ಸೊ ಯಾವ್ದು ಬ್ಯಾಡು, ಯಾವುದು ಕೆಟ್ಟದ್ದು ಅನ್ನೋದು ಅದ್ರ ಮೇಲೆ ಫೋಕಸ್ ಮಾಡ್ತೀವಿ ಜಾಸ್ತಿ. ಸೊ ಹಂಗಾಗಿ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು, ಆದರೆ ಇದನ್ನು ಯಾರೂ ಇಷ್ಟಪಡಲ್ಲ. ಸೊ ಇದ್ರ ಬದಲು ಏನಾದರೂ ಬೇರೆದು ಹೇಳ್ರಿ, ಕರ್ದಿರೋ ಐಟಮು, ಫ್ರೈಡ್ ಐಟಮ್ ಏನಾದರೂ ಹೇಳ್ರಿ ಮತ್ತೆ ತಿಂದ್ಬಿಡ್ತಾರೆ. ಅದು ಹೆಲ್ತ್ಗೆ ತುಂಬ ಹಾನಿಕರ ಅದು. ಸೊ ಆದರೆ ಅದು ಮನುಷ್ಯನ ಗುಣನೇ ಅಷ್ಟಲ್ವಾ. ಸೊ ಹಂಗಾಗಿ ಎಲ್ಲರೂ ಅದೇ ರೀತಿಯೇ ಹೋಗ್ತಾ ಇರ್ತಾರೆ. ಆಲ್ಮೋಸ್ಟ್ 90% ನಾನು ನೋಡ್ದಂಗೆ ಒಳ್ಳೇದು ಯಾರಿಗೂ ಬೇಕಾಗಿಲ್ಲ. ಸೊ ಕೆಟ್ಟದ್ದೇ ಬೇಗ ತಲೆ ಒಳಗೆ ಹೋಗೋದು, ಕಿವಿ ಒಳಗೆ ಹೋಗೋದು ಅನಿಸುತ್ತೆ. ಸೊ ಹಂಗಾಗಿ ನಮ್ಮ ಮನೆಯವ್ರಿಗೂ ಅಷ್ಟೇ ಹೇಳ್ತಾ ಇರ್ತೀನಿ, ಒಳ್ಳೇದೆಲ್ಲ ತಿನ್ನಬೇಕು ಅಂತಂದು ಹೇಳಿದ್ರು ಅವರು ಒಂದೊಂದು ಟೈಮ್ ಬೇಡ ಅಂತಾರೆ, ಒಂದೊಂದು ಟೈಮ್ ತಿಂತಾರೆ. ಆ ರೀತಿ ನಾನು ತಿಂತಾ ಇದ್ದೆ, ಇನ್ನು ನೋಡಿಬಿಟ್ಟು ಅವರು ಬಂದರು, ನಾನು ತಿಂತೀನಿ ಕೊಡು ಇವತ್ತು ಅಂತಂದು. ಸರಿ ಆಯ್ತು ತಗೋ ಅಂತಂದು ಹೇಳ್ಬಿಟ್ಟು ಕಟ್ ಮಾಡಿದ್ನಲ್ಲ, ಅದು ಒಂದು ಸ್ವಲ್ಪ ಜಾರುತ್ತೆ ಫ್ರೂಟು. ಇದಕ್ಕೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಮತ್ತು ಇದು ಸಾಲ್ಟ್ ಹಾಕ್ಕೊಂಡು ತಿಂತಾರೆ, ಮತ್ತು ಶುಗರ್ ಹಾಕ್ಕೊಂಡು ತಿಂತಾರೆ. ಅದೇನಿಲ್ಲ, ನಾನು ಪ್ಲೈನಾಗಿ ಸುಮ್ಮನೆ ಕಟ್ ಮಾಡೋದು ತಿಂತಾ ಇರೋದು ಅಷ್ಟೇ. ಯಾಕಂದರೆ ಶುಗರ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು ಕಾಫಿ ಟೀ ಇದೆಲ್ಲ ಬಿಟ್ಟಾಕಿದ್ದೀವಿ. ಎಲ್ಲಾದರೂ ಜರ್ನಿ ಟೈಮಲ್ಲಿ ಇಲ್ಲ ಯಾರ ಮನೆಗಾದರೂ ಹೋದಾಗ ಮಾತ್ರ ಆ ರೀತಿ ಕುಡಿಯೋದು. ಮೊನ್ನೆ ಮಂಜು ಮನೆಗೆ ಹೋಗಿದ್ವಲ್ಲ, ಸೊ ಅಲ್ಲಿ ಕುಡ್ದಿದ್ದು ಅಷ್ಟೇ. ಅಷ್ಟು ಬಿಟ್ಟರೆ ಈಗ ನಾನು ಮನೆಗೆ ರೆಗ್ಯುಲರ್ಲಾಗಿ ನಾನು ಏನು ಮಾಡ್ತಾಯಿಲ್ಲ, ಕಾಫಿ ಟೀ ಏನೂ ಇಲ್ಲ. ಅದೇ ಹಾಲೇ ತೊಗೊಂಡು ಬಂದು ಕಾಯಿಸ್ಬಿಟ್ಟು ಹೆಪ್ ಮಾಡಿ ಮಜ್ಜಿಗೆ ಮಾಡ್ಕೊಂಡು ಕುಡಿತಾ ಇದ್ದೀವಿ, ತಿಂತಾ ಇದ್ದೀವಿ ಅನ್ನ ಜೊತೆ ಮುದ್ದೆ ಜೊತೆ ಕಲಿಸ್ಕೊಂಡು. ಯಾಕಂದರೆ ನಮ್ಮ ಮನೆಯವರು ವರ್ಕೌಟ್ಸ್ ಸ್ಟಾರ್ಟ್ ಮಾಡಿದ್ದಾರೆ, ನಾನು ಮಾಡಿದ್ದೀನಿ. ಸೊ ಹಂಗಾಗಿ ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು. ನಮ್ಮ ಮನೆಯವರು ಸ್ವಲ್ಪ ಹೆವಿನೇ ಆಗಿದ್ದರು, ವೆಯ್ಟ್ ಗೇನ್ ಅನ್ನೋದು. ನಾನಂದರೆ ಮೀಡಿಯಮ್ಮಾಗಿ ಆಗ್ತೀನಿ ಹೇಳ್ರಿ, ಜಾಸ್ತಿ ವೆಯ್ಟ್ ಗೇನ್ ಆಗಲ್ಲ ನಾನು. ಅದರಲ್ಲಿ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೆ. ಹಾಗಾಗಿ ಒಂದು 4-5 kgs ಅಷ್ಟೇ ಲಾಸ್ ಮಾಡಬೇಕು ನಾನು. ನಮ್ಮ ಮನೆಯವರು ಒಂದು 20 kgs ಅಷ್ಟೇ ಲಾಸ್ ಮಾಡಬೇಕು. ಅವರು ಹತ್ತತ್ರ ಒಂದು 78-79 ಇದ್ದಾರೆ ಅವರು. ಅದನ್ನು ತಗೊಂಡು ಒಂದು 65 ಆ ರೇಂಜಿಗೆ ಬಂದರೆ ಅವರು ಕರೆಕ್ಟಾಗಿರ್ತಾರೆ ಹೆಲ್ದಿಯಾಗಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅವರು ತುಂಬ ಕಷ್ಟಪಡ್ತಾವ್ರೆ ಡೈಲಿ ಎದ್ಬಿಟ್ಟು. ಹಾಗೆ ನಾನು, ನನ್ನ ಅಳಿಯ ಮತ್ತು ನಮ್ಮ ಮನೆಯವ್ರು 3 ಜನನೂ ಅದು ತಿಂದು ಫ್ರೂಟ್ ಮುಗಿಸಿದ್ವಿ. ನೆಕ್ಸ್ಟ್ ಅದಾದಮೇಲೆ ನೈಟ್ ಊಟಕ್ಕೆ ಮೊಟ್ಟೆ ಪಲ್ಯನೂ ಅನ್ನ ಮಾಡ್ತಾಯಿದ್ದೀನಿ. ಸೊ ರಾಗಿ ಹಿಟ್ಟು ಮುಗ್ದಿತ್ತು, ನನ್ನ ಮಗನಿಗೆ ಹೇಳ್ತಾನೆ ಇದ್ದೀನಿ, ರಾಗಿ ಜಿನ್ನಾಗಿ ಮಾಡಿಸ್ಕೊಬಾರ, ಹಿಟ್ಟು ಮಾಡಿಸ್ಕೊಬಾರ ಅಂತಂದು. ನಾಳೆ ಹೋಗ್ತೀನಿ, ನಾಡಿದ್ದು ಹೋಗ್ತೀನಿ ಅಂತ ಕತೆಗಳು ಹೇಳ್ಕೊಂಡು ಓಡಾಡ್ತಾವೆ ನಾವು. ಹಾಗಾಗಿ ಸದ್ಯಕ್ಕೀಗ ನಾನು ಮೊಟ್ಟೆ ಪಲ್ಯ ಜೊತೆ ಚಪಾತಿ ಮಾಡಿದ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಹಾಗಾಗಿ ರೈಸ್ ಜೊತೆ ನಾನು ಮಾಡುವಂಥ ಮೊಟ್ಟೆ ಪಲ್ಯನೇ ಚೆನ್ನಾಗಿರುತ್ತೆ. ಅಂದರೆ ನಮ್ಮಮ್ಮ ಮಾಡೋದು ಈ ಥರ, ನಾನು ಅದೇ ರೀತಿಯೇ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆ ನಾವು ಊಟ ಮಾಡ್ತೀವಲ್ಲ, ಯಾವಾಗಲಾದರೂ ಸಾಂಬಾರು ಇಲ್ದಾಗ ಈ ಥರ ಮಾಡಿಬಿಡ್ತೀನಿ ನಾನು. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಮೊಟ್ಟೆ ಪಲ್ಯ ಅಂದರೆ, ಆಯ್ತು ಮಾಡು ಅಂತಾರೆ. ಸೊ ಹಂಗಾಗಿ ಈಗ ಅವ್ರಿಗೇ ಕೆಲಸ ಕೊಟ್ಟಿದ್ದೀನಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಕಟ್ ಮಾಡಿಕೊಡ್ರಿ ಅಂದರೆ ಆಯ್ತು ಕಟ್ ಮಾಡ್ತೀನಿ ಕೊಡು ಅಂತಂದು ಹೇಳ್ತಿದ್ರು. ಸರಿ ಅಂತಂದು ಹೇಳ್ಬಿಟ್ಟು ಈಗ ಕಟ್ ಮಾಡಿರುವಂಥ ಈರುಳ್ಳಿನ ಒಂದು ಪ್ಲೇಟ್ಗೆ ಹಾಕ್ಕಂತೀನಿ. ಇಲ್ಲಾಂದರೆ ಎಲ್ಲ ಚೆಲ್ಲಾಕಂತಾರೆ, ಅಲ್ಲೇ ಸುತ್ತು ಎಲ್ಲ ಚೆಲ್ತಾ ಇರ್ತಾರೆ. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಪ್ಲೇಟ್ಗೆ ಹಾಕ್ಕೊಂಡು ಕೊಟ್ಟರೆ ಇನ್ನು ಉಳ್ಕೆಯಾಗಿರೋದು ಕಟ್ ಮಾಡಿ ಕೊಡ್ತಾರೆ ಅಂತಂದು
ನೋಡಿ ಪಾಪ ಈ ನಡುವೆ ಅವರು ನೋಡ್ತಾ ಇದ್ದಾರೆ, ಹೆವಿ ಕೆಲಸಗಳಿದ್ದಾವೆ, ವೀಡಿಯೋಸು ಹೆವಿ ಇದ್ದಾವೆ ಅಂತ. ಏನಾದರೂ ನಾನು ಅಡುಗೆ ಕೆಲಸ ಏನಾದರೂ ಮಾಡಬೇಕಾದ್ರೆ ಏನಾದರೂ ತರಕಾರಿ ಈರುಳ್ಳಿ ಈ ರೀತಿ ಕಟ್ ಮಾಡಿಕೊಡೋದು ಹೆಲ್ಪ್ ಮಾಡ್ತಾ ಇರ್ತಾರೆ. ಇವಾಗಲೇ ಅಂತ ಅಲ್ಲ, ಮುಂಚೆಯಿಂದಲೂ ಅವ್ರು ಅದೊಂದು ಹೆಲ್ಪ್ ಮಾಡ್ತಾರೆ. ಇನ್ನೇನು ಬೇರೆ ಕೆಲಸ ಏನು ಮಾಡಲ್ಲ ಅವರು. ಒಂದು ರೈಸ್ ಮಾಡೋದು ಈ ಥರ ಏನು ಬರಲ್ಲ ನಮ್ಮ ಮನೆಯವ್ರಿಗೆ. ಅಡುಗೆ ಮನೆ ಅಂದ್ರೇ ಇಲ್ಲ, ಯಾಕಂದರೆ ಯಾವತ್ತೂ ಅವ್ರಿಗೆ ಮಾಡಿ ಅಭ್ಯಾಸ ಇಲ್ಲ. ಏನೋ ಇದು ತರಕಾರಿ ಕಟ್ ಮಾಡೋದು ಮಾತ್ರ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಈ ನಡುವೆ. ಹಾಗಾಗಿ ಅದನ್ನು ಕಟ್ ಮಾಡಿ ಕೊಡ್ತಾ ಇರ್ತಾರೆ ಯಾವಾಗಲಾದರೂ. ಈಗ ನಾನು ಕಟ್ ಮಾಡ್ಕೊಂಡು ತಗೊಂಡು ಬಂದೆ. ಈ ಬಾಂಡೆ ನೋಡ್ತಾ ಇರ್ಬೋದು, ಮೊನ್ನೆ ನಮ್ಮ ಅಮ್ಮನ ಕೊಟ್ಟಿದ್ರೆ ಅದೇನೋ ಬಿಸಿ ಮಾಡೋದಕ್ಕೆ ಎಲ್ಲ ಕಪ್ಪಗೆ ಮಾಡಿಟ್ಟಿದ್ದಾರೆ ಸೈಡಲ್ಲಿ. ಇದು ಹೊಸ ಬಾಂಡ್ಲಿ. ಸೊ ಅದನ್ನೆಲ್ಲ ನೀಟಾಗಿ ಇನ್ನು ನೆಕ್ಸ್ಟ್ ಲಾಗ ಅಷ್ಟರಲ್ಲಿ ನೀಟಾಗಿ ಬೆಳ್ಳಗೆ ಆಗೋ ಥರ ಉಜ್ಜಬೇಕು ನಾನೀಗ. ಅದು ಸೈಡಲ್ಲಿರೋದೆಲ್ಲ ಉರಿ ಜಾಸ್ತಿ ಇಟ್ಕೊಬಿಡ್ತಾಳೆ ನಮ್ಮ ಅಮ್ಮನಿಗೆ. ಎಷ್ಟು ಹೇಳಿದ್ರು ಅಷ್ಟೇ. ಅಂದರೆ ಇದು ಗ್ಯಾಸ್ ಸ್ಟವಲ್ಲಿ ಮಾಡಿ ಅವ್ರಿಗೆ ಅಭ್ಯಾಸ ಇಲ್ವಲ್ಲ. ಉರಿ ಮೀಡಿಯಮಾಗಿ ಇಟ್ಕೋಬೇಕಮ್ಮ, ಆ ಥರ ಇಟ್ಕೊಂಡ್ರೆ ಬಾಣಲಿ ಎಲ್ಲ ಈ ರೀತಿ ಆಗುತ್ತೆ ಅಂತಂದು ಹೇಳಿದ್ರು. ಇಲ್ಲ, ಅವರು ಅಭ್ಯಾಸನೇ ಅಷ್ಟು. ಒಂದು ಸಾರಿ ಅದನ್ನು ಟಚ್ಚು ಮಾಡಲ್ಲ. ಈ ಥರ ಕಡಿಮೆ ಮಾಡೋಕ್ಕೂ ಹೈ ಮಾಡೋಕ್ಕೂ ಎದುರ್ಕೊತಾರೆ. ಸೊ ಹಂಗಾಗಿ ಅದ್ರ ಏನು ಉರಿ ಇರುತ್ತೋ ಅದರಲ್ಲೇ ಮಾಡಿ ಹಂಗೆ ಮಾಡೋಕ್ಕವ್ರೆ. ನೆಕ್ಸ್ಟ್ ನಾನು ಲಾಗ್ ಶೂಟ್ ಅಷ್ಟರಲ್ಲಿ ಅದನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಕೈಗೆ ಕೆಲಸ ಕೊಡಬೇಕಾಗುತ್ತೆ, ಅಷ್ಟು ಹೋಗ್ಬೇಕಂದ್ರೆ ಚೆನ್ನಾಗಿ ಉಜ್ಜಬೇಕಾಗುತ್ತೆ ತಗೊಂಡಾರು. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಈ 3 ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಾರಿ ಈ ರೀತಿ ಟ್ರೈ ಮಾಡಿರಿ. ನಾವಂತೂ ಯಾವಾಗಲಾದ್ರೂ ಸಾಂಬಾರು ಇಲ್ಲದೆ ಇದ್ದಾಗ, ತಿನ್ನಬೇಕು ಅನ್ನಿಸ್ದಾಗ ಇದೇ ರೀತಿಯೇ ಮಾಡ್ತಾ ಇರ್ತೀನಿ. ಆಗಲೇ ಮಾನ್ವಿಕನ ಕೈಲಿ 1 ಲೀಟ್ರಷ್ಟು ಮಂಡಕ್ಕಿ ತರಿಸ್ದೆ. ಬುರ್ಗು ಅಂತಾರೆ, ಮಂಡಕ್ಕಿ ಅಂತಾರೆ, ಕಳ್ಳೆಪುರಿ ಅಂತಾರೆ. ಸೊ ಒಂದೊಂದು ಕಡೆ ಒಂದೊಂದು ರೀತಿ ಹೆಸರು ಅಷ್ಟೇ. ನಮ್ಮ ಕಡೆ ನಾವು ಬುರ್ಗು ಅಂತೀವಿ, ಮಂಡಕ್ಕಿನೂ ಅಂತೀವಿ. ತಂದಿದ್ದಾನೆ. 6 ಮೊಟ್ಟೆಯಿಂದ ಮಾಡ್ತಾಯಿದ್ದೀನಿ ನಾನು. ಒಬ್ಬೊಬ್ರಿಗೆ 2 ಮೊಟ್ಟೆ ಪಲ್ಯ ಅನ್ನೋ ಇದು ಕಾನ್ಸೆಪ್ಟು. 3 ಜನ ಇದ್ದೀವಲ್ಲ. ಸೊ ಹಂಗಾಗಿ ಮಾನ್ವಿಕೂ ಇದರಲ್ಲೇ ಊಟ ಮಾಡ್ತಾನೆ. ಈಗ ಅದೆಲ್ಲ ಮುಕ್ಕಾಲು ಭಾಗ ಇದು ಫ್ರೈ ಆಯಿತು. ಈರುಳ್ಳಿನೂ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಮೊಟ್ಟೆಗೆ ಜೊತೆಗೆ ನಾನು ಉಪ್ಪು ಹಾಕಿದ್ದೆ. ಈಗ ಅದನ್ನು ಹಾಕಿ ನೀಟಾಗಿ ಒಂದು ಮುಕ್ಕಾಲು ಭಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಮೊಟ್ಟೆನ. ಅದಾದಮೇಲೆ ನಾನು ಮಂಡಕ್ಕಿ ಹಾಕ್ತೀನಿ. ಸೊ ನೋಡಿ, ಆ ರೀತಿ ನಿಧಾನಕ್ಕೆ ತಿರುಗಿಸ್ತಾ ಆ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನಿಜ. ಇನ್ನೇನು ಹಾಕಲ್ಲ ಇದಕ್ಕಷ್ಟೇ. ಉಪ್ಪು ಹಾಕಿದ್ದೀನಿ ಆಲ್ರೆಡಿ. ಈಗ ನಾನು ಮೊಟ್ಟೆ ಜೊತೆನೇ ಹಾಕಿದ್ದೀನಿ ಉಪ್ಪು. ಸ್ವಲ್ಪ ಇದು ಆನಿಯನ್ ಎಲ್ಲ ಫ್ರೈ ಆಗೋದಕ್ಕೆ ಅಂತಂದು ಒಂದು ಚೂರು ಹಾಕಿದ್ದೆ. ಅದಕ್ಕೂ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಈಗ ಮುಕ್ಕಾಲು ಭಾಗ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಹಾಕ್ತಾಯಿದ್ದೀನಿ. ಇಷ್ಟೇ ಈ ಮೊಟ್ಟೆ ಪಲ್ಯಕ್ಕೆ. ಆಮೇಲೆ ಸ್ವಲ್ಪ 1 ಹಿಡಿಯಷ್ಟು ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಕೊನೆಯದಾಗಿ ಅಷ್ಟೇ. ಇದನ್ನು ಇವಾಗ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಚೆನ್ನಾಗಿ ಸ್ಟವ್ ಅಂತೀನಿ, ಉರಿನ ಹಂಗೆ ಮಾತಾಡ್ತಾ ಏನು ಮಾತಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ ಒಂದೊಂದು ಸಾರಿ. ಹಂಗೆ ಮಿಸ್ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಉರಿನ ಈಗ ಫ್ರೈ ಮಾಡ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಸೊ ನಾನು ಇವತ್ತೆಲ್ಲನೂ ಟ್ರೈಪಾಡ್ಗೆ ಹಾಕ್ಕೊಂಡು ಶೂಟ್ ಮಾಡಿದ್ದೀನಿ. ಪಾಪ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಡೇ ಫುಲ್ಲು. ಇನ್ನು ವರ್ಕೌಟ್ ಅಂತ ಬೆಳಿಗ್ಗೆ 1 ಅವರ್ 1.5 ಅವರ್ ಕಷ್ಟಪಟ್ಟು ಹೋಗ್ತಾರೆ ಮನೆ ಹತ್ರ. ಮತ್ತು ಕೆಲಸ ಮಾಡೋದನ್ನು ಹೆವಿ ಕಷ್ಟದ ಕೆಲಸ, ಬಿಸಿಲಲ್ಲಿ ಹೊರಗಡೆ ಕಬ್ಬಣದ ಕೆಲಸ ಅಂದರೆ ಸುಮ್ಮನೆನಾ, ಎಷ್ಟು ಇದಿರಬೇಡ ಅಷ್ಟು ಕೆಲಸ ಮಾಡಿ ಬರ್ತಾರೆ. ಬಂದಿದ್ದ ತಕ್ಷಣ ನನಗಿನ್ನು ವೀಡಿಯೋ ಶೂಟು ಮಾಡಿಕೊಡು ಅಂದರೆ ಇನ್ನು ರೇಗಾಡ್ಬಿಡ್ತಾರೆ. ಪಾಪ ನಾವು ತಿಳ್ಕೊಬೇಕು ಮನುಷ್ಯ ಎಷ್ಟು ಸೈಲೆಂಟ್ ಆಗಿದ್ದಾನೆ, ಎಷ್ಟು ತಾಳ್ಮೆಯಿಂದ ಇದ್ದಾನೆ ಅಂತ ನಾವು ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು. ಒಂದಲ್ಲ ಒಂದು ಸರಿ ತಿರುಗಿ ಬಿದ್ದರೆ ಮತ್ತೆ ತಡ್ಕೊಳಕ್ಕಾಗಲ್ಲ ಆ ಕೋಪನ. ಸೊ ಹಂಗಾಗಿ ಎಕ್ಸಾಂಪಲ್ಗೆ ನಮ್ಮ ಮನೆಯವ್ರನ್ನೇ ನೋಡ್ಬೋದು. ಯಾವಾಗಲಾದರೂ ಕೋಪ ಬಂದರೆ ನಿಜ ಅವ್ರು ತಡೆಯಲ್ಲ. ತಾಳ್ಮೆ ಇರೋರನ್ನ ಪರೀಕ್ಷೆ ಮಾಡಕ್ಕೆ ಹೋಗ್ಬಾರ್ದು ನಿಜವಾಗ್ಲೂ. ಯಾಕಂದರೆ ಆ ತಾಳ್ಮೆನ ನಾವು ಮೀರಿ ಎದುರಾಕೊಂತೀವಿ ಅನ್ನೋ ಆಗಿದ್ದರೆ ಮಾತ್ರ ತಾಳ್ಮೆನ ಪರೀಕ್ಷೆ ಮಾಡಬೇಕಾಗುತ್ತೆ. ನಾನು ಅದಕ್ಕೋಸ್ಕರ ನಮ್ಮ ಮನೆಯವ್ರು ಏನಾದರೂ ಕೋಪ ಬಂದಾಗ ಮಾತ್ರ ಸೈಲೆಂಟಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದು ನಾನು ಕಲ್ತಿರೋದು ನಮ್ಮ ಮನೆಯವ್ರ ಹತ್ರ. ಸೊ ನೀವು ಏನಾದರೂ ಈ ಟ್ರಿಕ್ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ. ಗಂಡು ಮಕ್ಳಿಗೆ ಕೋಪ ಬಂದಾಗ ನಾವು ಸೈಲೆಂಟಾಗಿರಬೇಕಾಗುತ್ತೆ, ಇಲ್ಲಾಂದರೆ ಜಗಳಗಳು ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಫೈನಲಿ ಇನ್ನೇನು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫೈನಲ್ ಟಚ್ ಕೊಡ್ತಾ ಇದ್ದೀನಿ. ಈ ರೀತಿ ಮೊಟ್ಟೆ ಪಲ್ಯ ಮಾಡಿದ್ದು ನಾನು. ಸೊ ನಿಮಗೂ ಇಷ್ಟ ಆದರೆ ಒಂದು ವೇಳೆ ಟ್ರೈ ಮಾಡಿ. ಅನ್ನದ ಜೊತೆ ತಿನ್ನಿ. ನಾನು ಹೇಳ್ತಾ ಇದ್ದೀನಿ, ಚಪಾತಿ ಪೂರಿ ಇದ್ರ ಜೊತೆ ತಿನ್ಬೇಡ್ರಿ, ಟೇಸ್ಟ್ ಗೊತ್ತಾಗಲ್ಲ. ನಿಜ ಹೇಳ್ತೀನಿ, ರೈಸ್ ಜೊತೆ ತಿಂದು ನೋಡಿ ಒಂದು ಸಾರಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಈ ಮೊಟ್ಟೆ ಪಲ್ಯ. ನಮ್ಮ ಮನೆಯವರು ಅಷ್ಟೇ ಇಷ್ಟಪಡ್ತಾರೆ. ಓಕೆ ಫ್ರೆಂಡ್ಸ್, ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.